ಆಗ್ಲಿಂದ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ ಅಂತೇಳಿ ನೋಡ್ತಾ ಇದ್ವಿ. ಸದ್ಯ ಹೈದರಾಬಾದ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜನ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೆಡೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಆಮೇಲೆ ಪ್ರತಿಯೊಬ್ಬರು ಕರೆ ಮಾಡಿದಂಥವರು ಕೂಡ ತಮಗೆ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತೇಳಿ, ಜೊತೆಗೆ ಅವರ ಫೇವ್ರೇಟ್ ಪ್ಲೇಯರ್ ಯಾರು, ಇವತ್ತಿನ ಮ್ಯಾಚ್ ಬಗ್ಗೆ ಅವರಿಗೆ ಯಾವ ರೀತಿಯಾದಂಥ ನಿರೀಕ್ಷೆ ಇತ್ತು, ಅಂದ್ಕೊಂಡಿದ್ರಾ ಇಲ್ವಾ, ಪ್ರತಿಯೊಂದು ಕೂಡ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸದ್ಯ ಹೈದರಾಬಾದ್ನಲ್ಲೂ ಕೂಡ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಸೆಲೆಬ್ರೇಷನ್ಗಳು ನಡೀತಾ ಇರೋದು. ಒಂದು ಹೈದರಾಬಾದು, ಪುಣೆ ಎರಡೂ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲ ಕಡೆ ಪಟಾಕಿಗಳನ್ನು ಸಿಡಿಸಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕಾರಣ ಇವತ್ತಿನ ಮ್ಯಾಚ್, ಫೈನಲ್ ಮ್ಯಾಚ್ನಲ್ಲಿ ಭಾರತ ಗೆದ್ದು ಬೀಗಿದೆ. ಯಾಕಂತಂದರೆ ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಟಫ್ ಆಗಿರುತ್ತೆ ಅಂತೇಳಿ ನಿರೀಕ್ಷೆ. ಯಾಕಂದರೆ ನ್ಯೂಜಿಲ್ಯಾಂಡ್ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಒಂದು ಟಫ್ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಆ ಥರದ್ದು ಜಿದ್ದಿ ಇರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಬಟ್ ಇಲ್ಲ, 96 ರನ್ನ ಮೂಲಕ ಭಾರತ ಇವತ್ತು ಗೆದ್ದು ಬೀಗಿದೆ. 3ನೇ ಬಾರಿಗೆ T20 ವರ್ಲ್ಡ್ ಕಪ್ಪನ್ನು ಗೆದ್ದಿದೆ. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ.